ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಒಬ್ಬ ವ್ಯಕ್ತಿ ದೈಹಿಕವಾಗಿ ಸಮರ್ಥನೋ ಅಥವಾ ಅಸಮರ್ಥನೋ ಅಂತಕ್ಕಂಥದ್ದು ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ. ಎಲ್ಲರೂ ಅಂದ್ಕೊಳ್ಳೋದು ನಾನು ಬಹಳ ಸಾಮರ್ಥ್ಯವಾಗಿದ್ದೀನಿ, ಬಹಳ ದೈಹಿಕವಾಗಿ ಬಹಳ ಬಲಶಾಲಿಯಾಗಿದ್ದೀನಿ ಅಂತ. ಕೆಲವರು ಮಾನಸಿಕವಾಗಿ ಬಲಶಾಲಿಯಾಗಿದ್ದೀನಿ, ದೈಹಿಕವಾಗಿ ಬಲಶಾಲಿ ಇಲ್ಲ ನಾನು ಅಂತ ಕೆಲವರು ಒಪ್ಕೊಂಡ್ಬಿಡ್ತಾರೆ. ಕೆಲವರು ಒಪ್ಕೊಳ್ಳೋದೇ ಇಲ್ಲ, ಎರಡೂ ನಾನು ಪವರ್ಫುಲ್ ಆಗಿದ್ದೀನಿ ಅಂತ ಹೇಳ್ತಾರೆ. ಆದರೆ ಆ ಜಾತಗಳು ನೋಡಿಕೊಂಡಾಗ ಗೊತ್ತಾಗ್ತದೆ ಇವನು ಮಾನಸಿಕವಾಗಿ ಬಲಿಷ್ಠನೋ ಅಥವಾ ದೈಹಿಕವಾಗಿ ಬಲಿಷ್ಠನೋ ಅಥವಾ ನೈಸರ್ಗಿಕವಾಗಿ ಬಲಿಷ್ಠನೋ ಅಂತಕ್ಕಂಥದ್ದು. ಯಾಕಂದರೆ ಒಬ್ಬ ವ್ಯಕ್ತಿಯ ದೇಹ ಸಾಮರ್ಥ್ಯವನ್ನು ನಾವು ಅಳಿಬೇಕು ಅಂತಂದಾಗ ವ್ಯಕ್ತಿ ನೋಡಿ ಹೇಳಿದ್ರೆ ಏನು ಪ್ರಯೋಜನ ಆಗಲ್ಲ, ನಿಮ್ಗೇನು ಗೊತ್ತಾಗೋದೇ ಇಲ್ಲ. ನಮ್ಮ ಅನುಪಮರು ಹೇಳ್ದಂಗೆ ನೋಡೋಕ್ಕೆ ಗುಂಡು ಗುಂಡಿಗೆ ಟೊಮೊಟೊ ಹಣ್ಣು ಥರ ಇರ್ತಾರೆ, ಆದರೆ ಒಳಗಡೆ ಏನು ಇರಲ್ಲ. ಆದರೆ ತುಂಬ ಸಣ್ಣಗೆ ನರಪೇತಲ ಥರ ಇರ್ತಾರೆ, ಅದು ಎಷ್ಟು ಗಟ್ಟಿ ಮುಟ್ಟಗೆ ಎಷ್ಟು ಚೆನ್ನಾಗಿ ಸ್ಟ್ರಾಂಗ್ ಆಗಿರ್ತಾರೆ ಅಂದರೆ ಏನು ಅಲ್ಲಾಡ್ಸೋಕ್ಕಾಗಲ್ಲ ಅವರು. ನಾವು ಕಾರಣ ಏನು? ಸೃಷ್ಟಿ. ಅವರು ಸೃಷ್ಟಿಯಾಗಿರ್ತಕ್ಕಂತಹ ಲೆಕ್ಕಾಚಾರದಲ್ಲಿ ಈ ರೀತಿಯಾಗಿರ್ತಕ್ಕಂತಹ ವ್ಯತ್ಯಾಸಗಳನ್ನು ನಾವು ನೋಡ್ಬೋದೇ ಹೊರತು ಆ ವ್ಯತ್ಯಾಸಗಳನ್ನು ನಾವು ನೋಡ್ಕೊಳ್ಳದೆ ದಪ್ಪಗೆ ಗುಂಡಿಗಿರ್ತಕ್ಕಂಥದ್ದು ಎಲ್ಲರೂ ಆರೋಗ್ಯವಂತರಾಗಿ ಅಂತಕ್ಕಂಥದ್ದು ಭಾಳ ತಪ್ಪಾಗ್ತದೆ ವೀಕ್ಷಕರೇ. ಯಾಕಂದರೆ ಇದು ನಿಮಗೆಲ್ಲ ಅನುಭವ ಬಂದಿರಬೇಕು. ನಿಮ್ಮ ಮನೆಗಳಲ್ಲೇ ಇಂಥ ವ್ಯಕ್ತಿ ಇರ್ಬೋದು, ಅವುಗಳನ್ನು ಅಳತೆಗೋಲಾಗಿ ನೋಡ್ಕೊಂಡಾಗ ಮಾತ್ರ ನಮ್ಗೆ ಅನುಭವಕ್ಕೆ ಬರ್ತದೆ. ಸಣ್ಣಗಿದ್ದಾನೆ ಅಥವಾ ಬೀಚ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಇವನಿಗೇನೋ ಕಾಯಿಲಿದೆ ಅಂತ ಅನ್ಕೊಳ್ಳೋದಲ್ಲ, ಅಥವಾ ದೃಢಕಾಯವಾಗಿದ್ದಾನೆ, ಭಾಳ ಚೆನ್ನಾಗಿದ್ದಾನೆ, ಭಾಳ ಸುಂದರವಾಗಿದ್ದಾನೆ ಅಂತ ಹೇಳ್ಬಿಟ್ಟು ಇವನು ಭಾಳ ಆರೋಗ್ಯಕರವಾಗಿದೆ ಅಂತ ಅನ್ಕೊಳ್ಳೋದಕ್ಕೂ ಆಗಲ್ಲ. ಯಾವಾಗ ಎಲ್ಲಿ ಹೆಂಗೆ ವ್ಯತ್ಯಾಸ ಗೊತ್ತಾಗಲ್ಲ. ಆದರೆ ಇದನ್ನು ಕಂಡುಹಿಡಿಯೋ ಬಗೆ ಹೇಗೆ ನೋಡಿ, ಜ್ಯೋತಿಷ್ ಶಾಸ್ತ್ರದಲ್ಲಿ ಹಲವಾರು ವಿಂಗಡಣೆಗಳಿದ್ದಾವೆ. ನೀವು ಇಲ್ಲಿವರೆಗೂ ಪ್ರಪಂಚಕ್ಕೆ ಕೇಳಿರೋದು ಬರೀ ರಾಶಿ ಭವಿಷ್ಯ, ನಕ್ಷತ್ರ ಭವಿಷ್ಯ, ಆ ದೇಶ ಈ ದೇಶ ಹಂಗಾಗ್ಬಿಡ್ಬೇಕು ಹಿಂಗಾಗ್ಬಿಡ್ಬೇಕು ಇದನ್ನು ಕೇಳಿದ್ರೆ ಹೊರತು ಒಂದೊಂದು ರಾಶಿಗಳು ಕೂಡ ಬೇರೆ ಬೇರೆ ರೀತಿಯಂಥ ಪ್ರತ್ಯೇಕತೆಯನ್ನು ಹೊಂದಿದೆ ಅಂತಂದರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಅದನ್ನು ನಾವು ಲಗ್ನ, ಲಗ್ನಾಧಿಪತಿ, ಲಗ್ನ ಭಾವಾಧಿಪತಿ ಅಂತ ನಾವು ಕರಿತೀವಿ. ಲಗ್ನ ಅಂದರೆ ಏನು ಅಂತಲೇ ಎಷ್ಟು ಜನಕ್ಕೆ ಗೊತ್ತಿಲ್ಲ. ಲಗ್ನ ಅಂದರೆ ಮದುವೆ ಅನ್ಕೊಂಡ್ಬಿಟ್ರೆ, ಮದುವೆ ಲಗ್ನ ಅಲ್ಲ ಹೇಳ್ತಾ ಇರೋದು. ನಾನು ಜಾತಕದಲ್ಲಿರ್ತಕ್ಕಂತಹ ನೀವು ಯಾವ ಸಮಯಕ್ಕೆ ಹುಟ್ಟಿದ್ದೀರಾ ಆ ಸಮಯಕ್ಕೆ ಬರ್ತಕ್ಕಂತಹ ಆ ಲಗ್ನ ಯಾವುದು ಅಂತಕ್ಕಂಥದ್ದು ನಿಮ್ಮ ವ್ಯಕ್ತಿತ್ವದ ಸಾಮರ್ಥ್ಯವನ್ನು ಭಾಳ ಸ್ಪಷ್ಟವಾಗಿ ತೋರಿಸ್ತದೆ. ಅದಕ್ಕೆ ನಾವು ಲಗ್ನ ಭಾವ ಅಂದರೆ ತನುಸ್ಥಾನ ಅಂತ ಕರಿತೀವಿ. ನಾವು ಲಗ್ನ ಭಾವ, ತನುಸ್ಥಾನ, ಧನಸ್ಥಾನ ಅಂತ ದ್ವಾದಶ ಭಾವಗಳನ್ನು ಹೇಳ್ತಾ ಹೋಗ್ತೀವಿ, ದ್ವಾದಶ ಸ್ಥಾನಗಳನ್ನು ಹೇಳ್ತಾ ಹೋಗ್ತೀವಿ. ಆದರೆ ನಾವಿವತ್ತು ಮಾತಾಡಿಕೊಂಡಿರ್ತಕ್ಕಂಥದ್ದು ತನುಸ್ಥಾನದ ಬಗ್ಗೆ. ತನುಸ್ಥಾನ ಅಂದರೆ ಏನು? ಲಗ್ನ ಭಾವ. ಲಗ್ನ ಭಾವ ಯಾವ್ದು ಬೇಕಾದ್ರೆ ಆಗ್ಬೋದು. ಮೇಷ ಆಗ್ಬೋದು, ವೃಷಭ ಆಗ್ಬೋದು, ಮಿಥುನ ಆಗ್ಬೋದು, ಕಟಕ ಆಗ್ಬೋದು, ಸಿಂಹ ಆಗ್ಬೋದು, ಕನ್ಯಾ ಆಗ್ಬೋದು, ತುಲಾ ಆಗ್ಬೋದು, ಯಾವ್ದು ಬೇಕಾದ್ರೂ ಆಗ್ಬೋದು. ಮೇಷ ರಾಶಿಯಿಂದ ಮೀನ ರಾಶಿಯವರು ಕೂಡ ನಿಮ್ಮದು ಯಾವುದೇ ಲಗ್ನ ಆಗ್ಬೋದು. ಇಲ್ಲಿ ರಾಶಿ ಬರೋಲ್ಲ, ನೆನ್ಪಿಟ್ಕೊಳ್ಳಿ. ಲಗ್ನ ಮೇಷರಾಶಿಯಿಂದ ಮೀನ ರಾಶಿಯವರೆಗೂ ಯಾವ್ದು ಬೇಕಾದರೂ ಆಗ್ಬೋದು. ಆದರೆ ನಿಮ್ಮ ದೈಹಿಕ ಸಾಮರ್ಥ್ಯ, ನಿಮ್ಮ ಮಾನಸಿಕ ಸಾಮರ್ಥ್ಯ, ನಿಮ್ಮ ನೈಸರ್ಗಿಕ ಶಕ್ತಿ ಮತ್ತು ರೋಗ ನಿರೋಧಕ ಶಕ್ತಿ ನಾವು ಹುಟ್ಟುವಂಥ ಸಂದರ್ಭದಲ್ಲೇ ಇದನ್ನು ನಾವು ಅಳತೆ ಮಾಡ್ಕೊಂಡ್ಬಿಡ್ಬೋದು. ಒಂದು ಹೆಣ್ಣು ಅಥವಾ ಒಂದು ಗಂಡು, ಈ ಹೆಣ್ಣು ಗಂಡಿನ ದೈಹಿಕ ಸಾಮರ್ಥ್ಯ ಯಾವ ರೀತಿ ಇದೆ ಅಂತ ಯಾರು ಅಳತೆ ಮಾಡ್ಕೊಂಡು ನೋಡಿದ್ದೀರಾ? ಇವತ್ತು ಎಷ್ಟೋ ಜನ ಕರೆಗಳು ಮಾಡ್ತೀರಿ, ಮದುವೆ ಇಲ್ಲ, ಮಕ್ಕಳಿಲ್ಲ, ಕೆಲಸ ಸಿಗ್ತಾ ಇಲ್ಲ, ಈ ಪ್ರಾಬ್ಲಮ್, ಜಾತಕ ಬರೆಸಿದರೆ ಗೊತ್ತಿಲ್ಲ ಅಂತೀರ. ಇನ್ನು ಇದನ್ನೆಲ್ಲ ಎಲ್ಲಿ ನೋಡ್ತೀರಾ ನೀವು? ಹುಟ್ಟುವಂತ ಇದೆಲ್ಲ ಎಲ್ಲಿ ನೋಡ್ತೀರಾ? ಅಟ್ಲೀಸ್ಟ್ ನಮ್ಮ ಕಾರ್ಯಕ್ರಮಗಳು ನೋಡಿ ಇಷ್ಟೊಂದು ವಿಚಾರಗಳು ಅಡಗಿದೆಯಲ್ಲ ಜಾತಕದಲ್ಲಿ, ಜ್ಯೋತಿಷ್ ಶಾಸ್ತ್ರ ಅಂತೇಳಿ ಅದನ್ನು ತೆಗೆದು ನೋಡಿಕೊಂಡ್ರೆ ನಾವು ಇಷ್ಟೆಲ್ಲ ಕಾರ್ಯಕ್ರಮ ಮಾಡೋದಕ್ಕೆ ಸಾರ್ಥಕ ಆಗ್ತದೆ ವೀಕ್ಷಕರೇ. ಯಾಕಂದರೆ ಸುಮ್ಮನೆ ಹುಟ್ಟಿಬಿಟ್ಟಿದ್ದೀವಿ, ಬೆಳೆದು ಬಿಟ್ಟಿದ್ದೀವಿ, ನಮಗೆಲ್ಲ ಸಿಕ್ಪಡ್ತದೆ ಅಂತ ಭ್ರಮೆಯಿಂದ ಫಸ್ಟು ಹೊರಗಡೆ ಬನ್ನಿ. ಯಾವಾಗ ಯಾರಿಗೆ ಏನು ಎತ್ತ ಎಲ್ಲ ಮೊದಲೇ ನಿಗದಿಯಾಗಿರ್ತದೆ. ಆ ಕ್ಯಾಲ್ಕುಲೇಷನ್ಸಲ್ಲಿ ಏನಾದ್ರು ವ್ಯತ್ಯಾಸಗಳಿತ್ತು ಅಂದಾಗ ಅದೇ ಕ್ಯಾಲ್ಕುಲೇಷನ್ಸು ಪರಿಹಾರ ಕೂಡ ಹೇಳಿದೆ. ನಮಗೆ ವ್ಯತ್ಯಾಸ ಆಗ್ತಕ್ಕಂಥ ಕ್ಯಾಲ್ಕುಲೇಷನು ಗೊತ್ತಿಲ್ಲ, ಪರಿಹಾರ ಮಾಡ್ಕೊಳ್ತ ಕ್ಯಾಲ್ಕುಲೇಷನ್ ಗೊತ್ತಿಲ್ಲ ಅಂದರೆ ಯಾರು ಕಾಪಾಡ್ತಾರಮ್ಮ? ಅದರಿಂದ ಭಾಳ ವಿಶೇಷವಾಗಿ ಈ ಎಲ್ಲ ಲೆಕ್ಕಾಚಾರಗಳನ್ನು ನೀವು ಯಾವತ್ತು ನೋಡ್ಕೊಳ್ತೀರಾ ಆವತ್ತು ನಿಮಗೆ ಜೀವನದ ಸಾರ್ಥಕತೆ ಹೇಗೆ ಮಾಡ್ಕೋಬೇಕು ಅನ್ನೋದು ಭಾಳ ಸ್ಪಷ್ಟವಾಗಿ ಜ್ಯೋತಿಷ್ ಶಾಸ್ತ್ರ ಒಂದು ಮಾರ್ಗವನ್ನು ಹಾಕ್ಕೊಡ್ತದೆ. ಅದಕ್ಕೆ ನಮ್ಮ ದೈಹಿಕ ಸಾಮರ್ಥ್ಯ ಭಾಳ ಮುಖ್ಯವಾಗಿರಬೇಕು ಅಂತಂದಾಗ ಭಾಳ ಬೇಕಾಗಿರ್ತಕ್ಕಂಥದ್ದು ತನು ಭಾವ ಅಂದರೆ ಲಗ್ನಾಧಿಪತಿ.
ಮೇಷ ಲಗ್ನ ಆಗಿದ್ರೆ ಯಾರು ನಿಮ್ಮ ಒಂದು ದೈಹಿಕ ಸಾಮರ್ಥ್ಯನ ಅಳತೆ ಮಾಡ್ತಾನೆ ಅಂತಂದರೆ ಅದು ಮಂಗಳ ಗ್ರಹ. ವೃಷಭ ಲಗ್ನ ಆಗಿತ್ತು ಅಂತಂದಾಗ ನಿಮ್ಮ ದೈಹಿಕ ಸಾಮರ್ಥ್ಯ ಯಾವುದು ಹೇಳ್ತಂದರೆ ಶುಕ್ರ ಗ್ರಹ. ಅಲ್ಲಿಗೆ ಮೇಷ ಅಗ್ನಿತತ್ವ, ಶುಕ್ರ ಜಲತತ್ವ ಅಂತ ತಗೊಂಡಾಗ ಅಗ್ನಿತತ್ವದ ದೈಹಿಕ ಸಾಮರ್ಥ್ಯ ಜಾಸ್ತಿವೋ ಅಥವಾ ಜಲತತ್ವದ ದೈಹಿಕ ಸಾಮರ್ಥ್ಯ ಜಾಸ್ತಿಯೋ ಅವರಿಗೆ ನೈಸರ್ಗಿಕ ಶಕ್ತಿ ಯಾವ ರೀತಿ ಇದೆ, ಪ್ರತಿರೋಧಕ ಶಕ್ತಿ ಹೇಗಿದೆ, ರೋಗ ನಿರೋಧಕ ಶಕ್ತಿ ಹೇಗಿದೆ ಅನ್ನೋದ್ರ ಬಗ್ಗೆ ನೀವು ಅವಲೋಕನವನ್ನು ಮಾಡಬೇಕು. ಅದನ್ನು ಇವತ್ತಿನ ಕಾರ್ಯಕ್ರಮ ನಿಮ್ಗೆ ಹೇಳ್ಕೊಡ್ತೀನಿ. ಇದನ್ನು ಯಾವ ರೀತಿ ಜಡ್ಜ್ ಮಾಡಬೇಕು ಅನ್ನೋದು ಕೂಡ ಹೇಳ್ಕೊಡ್ತೀನಿ. ಇದರಲ್ಲಿ ಬಹಳ ಮುಖ್ಯ ಬರ್ತಕ್ಕಂಥದ್ದು ಲಗ್ನ ಭಾವದ ಅಧಿಪತಿ ಅಂದರೆ ಲಗ್ನಾಧಿಪತಿ. ಭಾಳ ವಿಶೇಷವಾಗಿ ಪ್ರತಿಯೊಬ್ಬರು ಒಂದ್ಸರಿ ಜಾತಕ ತೆಗೆದು ನೋಡ್ಕೊಳ್ಳಿ. ಯಾಕಂದರೆ ಕಾರ್ಯಕ್ರಮ ನಡಿಬೇಕು ಅಂದಾಗ ಜಾತಕ ತೆಗೆದು ನೋಡ್ಕೊಂಡಾಗ ನಾವು ಹೇಳ್ತಕ್ಕಂಥ ಲಗ್ನ ಅಂತಕ್ಕಂಥದ್ದು ಹೇಗೆ ನೀವು ಫೈಂಡ್ ಔಟ್ ಮಾಡಬೇಕು ಅಂದಾಗ ಆ 12 ಮನೆ ಇದೆಯಲ್ಲ, 12 ಮನೆ ಯಾವುದೋ ಒಂದು ಮನೆಯಲ್ಲಿ ಒಂದು ಲೈನ್ ಹಾಕಿರ್ತಾರೆ. ಹಿಂಗೆ ಒಂದು ಬಾಕ್ಸು, ಆ ಬಾಕ್ಸ್ ಪಕ್ಕದಲ್ಲಿ ಒಂದು ಲೈನ್ ಹಾಕಿರ್ತಾರೆ. ಆ ಲೈನ್ ಹಾಕಿರತಕ್ಕಂಥ ಬಾಕ್ಸ್ ನಿಮ್ಮ ಲಗ್ನ. ಚೆಕ್ ಮಾಡ್ಕೊಳ್ಳಿ. ಅದು ಬಿಟ್ಟು ಮಿಕ್ಕಿದೆಲ್ಲ ಖಾಲಿ ಇರ್ತೈತೆ, ಬೇರೆ ಗ್ರಹಗಳ ಸ್ಥಾನಮಾನಗಳಿರ್ತೈತೆ. ಅದನ್ನೇ ನಾವು ವಿಶೇಷವಾಗಿ ಲಗ್ನ ಅಂತ ಕರಿತೀವಿ. ಇದರಲ್ಲಿ ಭಾಳ ಮುಖ್ಯವಾಗಿ ಲಗ್ನ ಭಾವ, ಲಗ್ನಾಧಿಪತಿ. ಲಗ್ನ ಭಾವ ಅಂತಕ್ಕಂಥದ್ದು ನಾನು ಈಗ ಹೇಳಿದೆ ತನುಭಾವ ಅಂತ. ತನುಭಾವ ಅಂದ್ರೇನು? ದೇಹ. ಲಗ್ನ ಭಾವ ಅಂದ್ರೇನು? ದೇಹ. ಇದರೊಳಗೆ 2 ವಿಧವಾಗಿ ನಾವು ವಿಂಗಡಣೆ ಮಾಡ್ತೀವಿ. ಆ ವಿಂಗಡಣೆ ಮಾಡ್ತಕ್ಕಂಥ ಲೆಕ್ಕಾಚಾರವನ್ನು ನೀವು ನೋಟ್ ಮಾಡಿಕೊಂಡು ನಿಮ್ಮ ಲಗ್ನ ಯಾವುದು ಆ ಒಂದು ಕುಂಡಲಿನಲ್ಲಿ ಆ ಗೆರೆ ಹಾಕಿರ್ತಕ್ಕಂಥ ಜಾಗದಲ್ಲಿ ಲಗ್ನ ಅಂತ ಇರ್ತದೆ ಅಷ್ಟೇ, ಅದು ಮಾರ್ಕ್ ಇರ್ತದೆ. ಲಗ್ನ ಅಂತಿರಲ್ಲ, ಮಾರ್ಕ್ ಇರ್ತದೆ. ಅದರೊಳಗೆ ಯಾವುದಾದ್ರೂ ಒಂದು ಗ್ರಹದ ಒಂದು ಲೆಕ್ಕಾಚಾರ ನೋಡ್ಕೊಳ್ಳಿ. ಅದು ರವಿ ಆಗಿರ್ಬೋದು, ಚಂದ್ರ ಆಗಿರ್ಬೋದು, ಗುರು ಆಗಿರ್ಬೋದು, ಬುಧ ಆಗಿರ್ಬೋದು, ಶುಕ್ರ, ಶನಿ, ಮಂಗಳ, ಈ ಯಾವ ಒಂದು ಭಾಗವನ್ನು ಮೊದಲನೇ ಅಕ್ಷರವನ್ನು ಹಾಕಿರ್ತಾರೆ. ಆ ಲಗ್ನ ಭಾವದಲ್ಲಿ ಒಂದು ಗ್ರಹ ಇದ್ದಾಗ ಆ ಗ್ರಹ ನಿಮಗೆ ಲಗ್ನಾಧಿಪತಿಯಾಗಿ ಕೆಲಸ ಮಾಡ್ತಾನೆ. ಯಾವ ಲಗ್ನದಲ್ಲಿ ಒಂದು ಗ್ರಹ ಸ್ಥಿತಿಯಾಗಿದ್ದಾಗ ಅದು ಯಾವುದೇ ಆಗಿರ್ಬೋದು, ಸೂರ್ಯನಿಂದ ಮಂಗಳನವರೆಗೂ ಯಾವುದೇ ಗ್ರಹ ಇದ್ರೂ ಕೂಡ ಅವನು ನಿಮಗೆ ಲಗ್ನಾಧಿಪತಿ ಆಗ್ತಾನೆ. ಯಾವ ಭಾವದಲ್ಲಿದೆ, ಅದು ಮೇಷದಲ್ಲಿದ್ದು ರವಿ ಇರ್ಬೋದು, ವೃಷಭದಲ್ಲಿದ್ದು ರವಿ ಇರ್ಬೋದು, ಮಿಥುನದಲ್ಲಿದ್ದು ರವಿ ಇರ್ಬೋದು, ಅದು ಹೇಳಲಿಕ್ಕಾಗಲ್ಲ. ಅದು ಅವರವರ ಜನ್ಮ ಜಾತ ಕುಂಡಲಿ ಪ್ರಕಾರ ಅದು ಮೂಡ್ತದೆ. ಆ ಲಗ್ನ ಭಾವ ಅಂತಕ್ಕಂಥದ್ದು ಭಾಳ ವಿಶೇಷ ಕೆಲಸ ಮಾಡ್ತದೆ. ಯಾಕಂದರೆ ಈಗ ಸಿಂಹ ಅಂದರೆ ರವಿಯ ಸ್ವಕ್ಷೇತ್ರ. ಸಿಂಹ ಅಂತಕ್ಕಂಥದ್ದು ರವಿಯ ಸ್ವಕ್ಷೇತ್ರ. ನಿಮ್ಮದು ಸಿಂಹ ಲಗ್ನ ಆಗಿ ಲಗ್ನಾಧಿಪತಿ ಸಿಂಹ ರಾಶಿನಲ್ಲಿ ಇತ್ತು ಅಂದರೆ ನಿಮಗೆ ಲಗ್ನ ಭಾವ ಮತ್ತು ಲಗ್ನಾಧಿಪತಿ ಒಬ್ಬನೇ ಅಂದಂಗೆ ಆಯಿತು ಅಲ್ವೇನಮ್ಮ. ಕಟಕ ಲಗ್ನ, ಕಟಕ ರಾಶಿನಲ್ಲೇ ಚಂದ್ರ ಇತ್ತು ಅಂದಾಗ ನಿಮ್ಮದು ಲಗ್ನ ಭಾವ ಮತ್ತು ಲಗ್ನಾಧಿಪತಿ ಒಂದೇ ಅಂದಂಗೆ ಆಯಿತು. ಆಯಿತಾ? ಇದು ಬಿಟ್ಟು ಬೇರೆ ಏನಾದರೂ ಮನೆಗಳಲ್ಲಿ ಭಾವಗಳು ಚೇಂಜ್ ಆಗಿ ಗ್ರಾಹಕಗಳು ಚೇಂಜ್ ಆದಾಗ ನಾವಲ್ಲಿ ವೈರತ್ವ ಮಿತ್ರತ್ವ ಅಂತಕ್ಕಂಥ ಕಾಂಬಿನೇಷನ್ ನಿಮಗಾಗಲೇ ಹೇಳ್ಕೊಟ್ಟಿದ್ದೀವಿ. ಆ ವೈರತ್ವ ಮಿತ್ರತ್ವ ಕಾಂಬಿನೇಷನ್ ನೋಡಿಕೊಂಡು ಲಗ್ನ ಭಾವ ಲಗ್ನಾಧಿಪತಿ ಯಾವುದು ಅಂತ ವಿಂಗಡಣೆ ಮಾಡ್ಕೊಂಡ್ಬಿಟ್ರೆ ಎಷ್ಟು ಸುಲಭವಾಗಿ ನೀವು ಈ ಮನುಷ್ಯ, ಅದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಬೈ ಬರ್ತ್ ಯಾವಾಗೋ ತಿಳ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಬೈ ಬರ್ತೆ ಅವನ ದೈಹಿಕ ಸಾಮರ್ಥ್ಯ ಒಳಗಡೆ ಹೇಗಿದೆ, ಹೊರಗಡೆ ಹೇಗಿದೆ, ಅವನಲ್ಲಿ ಹುಟ್ಟಿದಿಂದ ಕೊನೆಯವರು ಕೂಡ ನೈಸರ್ಗಿಕ ಶಕ್ತಿ, ನೇಚರ್ ಪವರ್ ಅಂತ ಕರಿತೀವಿ. ನಾವು ಈಗಾಗಲೇ ಹೇಳಿದ್ವಿ, ಪಂಚಭೂತಗಳಿಂದ ಮಾಡಲ್ಪಟ್ಟಿದೆ ಈ ದೇಹ, ಪಂಚಭೂತಗಳಿಂದ ಮಾಡಲ್ಪಟ್ಟಿದೆ ಅಂತ. ಪಂಚಭೂತಗಳಿಂದ ಮಾಡಲ್ಪಟ್ಟಿದೆ ಅಂದರೆ ದಟ್ ಈಸ್ ಕಾಲ್ಡ್ ನೇಚರ್. ಆ ನೇಚರ್ ಶಕ್ತಿ ಅವನಿಗೆ ಯಾವ ರೀತಿ ಇದೆ. ರೋಗ ನಿರೋಧಕ ಶಕ್ತಿ ನೋಡಿ, ಗ್ರಹಗಳನ್ನು ಆಧರಿಸಿನೇ ರೋಗ ಶಕ್ತಿ ಹೇಳೋದು. ನಾವು ಆಹಾರ ವಿಹಾರ ಕಷಾಯ ಏನೇನೋ ಮಾಡ್ಕೊಂಡಿದ್ದೀವಿ ಇವತ್ತು. ಬೈ ಬರ್ತ್ ಬರಬೇಕದು, ಬೈ ಬರ್ತ್ ಒರಿಜಿನಲ್. ಅದು ನೆನ್ಪಿಟ್ಕೊಳ್ಳಿ. ಬೈ ಬರ್ತ್ ಬಂತು ಅಂದರೆ ಹುಟ್ಟಿದಾಗಿಂದ 80 ವರ್ಷ ಆಯ್ತು, ಒಂದು ಇಂಜೆಕ್ಷನ್ ಹಾಕ್ಸ್ಕೊಂಡಿಲ್ಲ, ಕದಲಿಲ್ಲ, ಬಾಡಿ ಏನು ಸ್ಟ್ರಾಂಗ್ ಆಗಿದ್ದಾನೆ ಮಾರೆ ಅಂತ ಇವತ್ತು ನಮ್ಮ ಹಳ್ಳಿಗಳ ಮಾತಾಡ್ಕೊತಾರೆ. ಪುಣ್ಯ ಗ್ರಹಗಳಿಂದ ಬಂದತಕ್ಕಂಥ ಆ ಕ್ವಾಲಿಟಿ ಇದೆಯಲ್ಲ, ಇದನ್ನು ನಾವು ನೈಸರ್ಗಿಕ ಶಕ್ತಿ ಅಂತ ನಾವು ಕರಿತೀವಿ. ಯಾವ ಶಕ್ತಿ? ಪ್ರಕೃತಿಯ ಶಕ್ತಿ. ಅವನೆಲ್ಲ ಅದಿತ್ತು ಅಂದಾಗ ಅದನ್ನು ಭಾಳ ಈಸಿ ನಾವು ಕಂಡುಹಿಡಿತೀವಿ. ಹಾಗೆ ಅದೇ ಗ್ರಹವನ್ನು, ಅದೇ ಉಚ್ಚ ಗ್ರಹವನ್ನು ಇಟ್ಕೊಂಡು ರೋಗ ನಿರೋಧಕ ಶಕ್ತಿಯನ್ನು ಕೂಡ ನಾವು ಅಳತೆ ಮಾಡ್ಕೊಳ್ಬೋದು. ಎಷ್ಟಿದೆ, ಎಷ್ಟು ಪರ್ಸೆಂಟೇಜ್ ಇದೆ ಇವನಿಗೆ ಅಂತೇಳಿ. ಇಲ್ಲಿ
ಲಗ್ನ ಭಾವ ಅಂತಕ್ಕಂಥದ್ದು ದೇಹದ ಒಳಭಾಗವನ್ನು ಸೂಚನೆ ಮಾಡ್ತದೆ. ನೆನ್ನೆ ಕೂಡ ಕಾರ್ಯಕ್ರಮ ಹೇಳ್ಕೊಟ್ಟೆ ನಿಮಗೆ. ಹೊರಭಾಗ ಮತ್ತು ಒಳಭಾಗ ಮನುಷ್ಯನ ಪ್ರಕೃತಿ ಇರತಕ್ಕಂಥದ್ದು. ಇವತ್ತು ಆರೋಗ್ಯ ಸಮಸ್ಯೆ ಬಂದಾಗ ಒಳಭಾಗವೋ ಹೊರಭಾಗವೋ ಅಂತೇಳಿ ನಾವು ವಿಂಗಡಣೆ ಮಾಡ್ತೀವಿ ಅಲ್ವೇನಮ್ಮ? ಆ ಹೊರಭಾಗ ಒಳಭಾಗವನ್ನು ಸೂಚನೆ ಮಾಡ್ತಕ್ಕಂಥದ್ದು ಇವತ್ತು ನಿಮ್ಗೆ ಹೇಳ್ಕೊಡ್ತಿದ್ದೀನಿ, ಲಗ್ನ ಭಾವ ಮತ್ತು ಲಗ್ನಾಧಿಪತಿ ಅಂತೇಳಿ. ಲಗ್ನ ಭಾವ ಒಳಗಡೆ ಇರತಕ್ಕಂತಹ ವ್ಯಾಧಿಗಳನ್ನು ಸೂಚನೆ ಮಾಡಿದ್ರೆ ಅಥವಾ ಒಳಗಡೆ ಇರತಕ್ಕಂಥ ಅಂಗಗಳನ್ನು ಸೂಚನೆ ಮಾಡಿದ್ರೆ, ಲಗ್ನಾಧಿಪತಿ ಬಂದು ಹೊರ ಅಂಗಗಳನ್ನು ಸೂಚನೆ ಮಾಡ್ತಾನೆ. ಇಲ್ಲಿ ಒಂದು ನೆನ್ಪಿಟ್ಕೊಳ್ಳಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಇದನ್ನೆಲ್ಲ. ಲಗ್ನ ಭಾವ ಏನಾದರೂ ಕೆಟ್ಟಿದ್ರೆ ನಿಮ್ಮ ಒಳ ಅಂಗಗಳಲ್ಲಿ ವ್ಯತ್ಯಾಸ ಇರ್ತದೆ, ವ್ಯಾಧಿ ಇರ್ತದೆ. ಇದಕ್ಕೆ ಕಿಡ್ನಿ ಪ್ರಾಬ್ಲಮ್, ಲಿವರ್ ಪ್ರಾಬ್ಲಮ್, ಶುಗರ್ ಪ್ರಾಬ್ಲಮ್, ಹಾರ್ಟ್ ಪ್ರಾಬ್ಲಮ್, ನರ್ವ್ ಸಿಸ್ಟಮ್ಸ್, ಅದು ಇದು ನಾವು ಏನೇನೋ ಕರ್ಕೊಂತೀವಿ. ಯಾಕೆ ಹೇಳಿ? ಲಗ್ನ ಭಾವ ಕೆಟ್ಟಿರ್ತದೆ. ಅರ್ಥ ಆಯ್ತೇನಮ್ಮ? ಲಗ್ನ ಭಾವ ಕೆಟ್ಟಿರ್ತದೆ. ಅದೇ ಲಗ್ನಾಧಿಪತಿ ಕೆಟ್ಟಿದ್ರೆ ಹೊರಭಾಗಗಳು ಕೆಟ್ಟೋ, ದೇಹದ ಹೊರಭಾಗಗಳೇನಿದೆ ಅವುಗಳು ನ್ಯೂನತೆ ಇರ್ತದೆ. ಇನ್ ಕೇಸ್ ನೋಡಿ, ಇದಕ್ಕೆ ನಾನು ಹೇಳೋದು, ಈ ಲಗ್ನ ಭಾವ ಒಳ ಲಗ್ನ ಭಾವ ಅಂತಕ್ಕಂಥ ಕೆಟ್ಟೋಗಿದ್ರೆ ಅವನು ಒಳಗಡೆ ದುರ್ಬಲವಾಗಿರ್ತಾನೆ, ಮನುಷ್ಯ ಹೊರಗಡೆ ಸ್ಮಾರ್ಟ್ ಆ್ಯಂಡ್ ಸ್ಮೂಪರ್ ಕಾಣ್ತಿರ್ತಾನೆ. ಏನು ಫಿಗರ್ ಅಮ್ಮ ಅನ್ಬೋದು ನಾವು. ಆದರೆ ಒಳಗಡೆ ಡೊಳ್ಳು, ಏನು ಪ್ರಯೋಜನ ಇಲ್ಲ. ಒಂದು ಸ್ವಲ್ಪ ಓಡಿದ್ರೆ ಕಷ್ಟ, ಒಂದು ಕಡೆ ನಿಂತ್ಕೊಂಡ್ರೆ ಕಷ್ಟ, ಒಂದು ಕೆಲಸ ಮಾಡಿದ್ರೆ ಕಷ್ಟ. ಯಾವಾಗಲೂ ಟಿ ಶರ್ಟ್ ಜೀನ್ಸ್ ಹಾಕೊಂಡು ಆರಾಮಾಗಿ ಓಡಾಡ್ತಿದ್ರೆ ಅಷ್ಟೇ. ಸ್ವಲ್ಪ ಶ್ರಮ ಕೊಟ್ಟರೆ ಮುಗಿದು ಕತೆ. ಇದು ಒಳಗಡೆ ಇರತಕ್ಕಂತಹ ಪ್ರಭಾವ. ಅದಕ್ಕೆ ಲಗ್ನ ಭಾವ ಕಾರಣ. ಅದೇ ಲಗ್ನಾಧಿಪತಿ ಸ್ಟ್ರಾಂಗ್ ಆಗಿದ್ದು ಅಥವಾ ಲಗ್ನಾಧಿಪತಿ ಕೆಟ್ಟೋಗಿ ಲಗ್ನ ಭಾವ ಚೆನ್ನಾಗಿತ್ತು ಅಂದರೆ ನೋಡೋಕ್ಕೆ ಪೀಚಾಗಿರ್ತಾನೆ, ಕೃಶವಾಗಿರ್ತಾನೆ, ಆದರೆ ಒಳ್ಳೆ ಗಟ್ಟಿಮುಟ್ಟಾಗಿರ್ತಾನೆ. ಏನು ಕೆಲಸ ಬೇಕಾದ್ರೆ ಕೊಡಿ, ನೋಡಿದ್ರೆ ಆಶ್ಚರ್ಯ ಆಗ್ಬಿಡ್ತೀನಿ ನಿಮಗೆ. ಏನು ಒಣಕಳು ಇಷ್ಟಿದ್ದಾನೆ, ಕೃಶವಾಗಿದ್ದಾನೆ, ಏನು ಇಷ್ಟು ಚೆನ್ನಾಗಿ ಸೂಪರ್ ಕೆಲಸ ಮಾಡ್ತಾನೆ. ನಾವು ವಯಸ್ಸಿಲ್ಲ ಅಂತ ಕೆಲಸ ಮಾಡಲಿಲ್ಲ, ಇವು ಈ ಥರ ಕೆಲಸ ಮಾಡ್ತಾರೆ ಇವರು ಅಂತ ನಾವು ಅನ್ಕೊಂತೀವಿ. ಅದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು. ಅದಕ್ಕೆ ಒಬ್ಬ ಮನುಷ್ಯನ ಗುಂಡಿಗಿದ್ದಾನೋ ಬೆಳ್ಳಿಗಿದ್ದಾನೋ ಸುಂದರ ನೋಡಿ ಅಳೆಯೋದಲ್ಲ, ಇದನ್ನ ನೋಡಿ ಅಳತೆ ಮಾಡಬೇಕು ಅವ್ನ ಪವರ್ ಏನಿದು ಅಂತ. ಆವಾಗ ಅರ್ಥ ಆಗ್ತದೆ. ನಿಮಗೆ ಹುಟ್ಟುವಂಥ ಮಕ್ಕಳುಗಳು, ಮುಂದೆ ಹುಟ್ಟುವಂಥ ಮಕ್ಕಳುಗಳು, ಹಿಂದೆ ಹುಟ್ಟಿದ ಮಕ್ಕಳುಗಳನ್ನ ಕೂಡ ಈ ಅಳತೆ ಮಾಡಿಬಿಟ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಮಾರ್ಗದರ್ಶನ ಮಾಡ್ಕೋಬೋದು. ಯಾಕೆ ಹೇಳಿ? ಲಗ್ನ ಭಾವ ಕೆಟ್ಟಿದ್ರೆ ಒಳಗಡೆ ನ್ಯೂನತೆ ಇರ್ತದೆ, ಲಗ್ನಾಧಿಪತಿ ಕೆಟ್ಟಿದ್ರೆ ಹೊರಗಡೆ ಭಾವಗಳು ಕೆಟ್ಟೋಗಿರ್ತದೆ. ಆಗ ಇನ್ ಕೇಸು ಲಗ್ನ ಭಾವ ಕೆಟ್ಟಿದ್ದು ಲಗ್ನಾಧಿಪತಿ ಕೆಟ್ಟೋಗಿದ್ರೆ ಎರಡೂ ಡಮಾರ್. ಏನು? ಒಳಗಡೆನೂ ಡಮಾರ್, ಹೊರಗಡೆನೂ ಡಮಾರ್. ಒಳಗಡೆನೂ ಸರಿ ಇಲ್ಲ, ಹೊರಗಡೆನೂ ಸರಿ ಇಲ್ಲ. ಅವ್ರಿಗೆ ನಾವು ಹುಟ್ಟದಾಗಿಂದ ಕೊನೆವರೆಗೂ ದೀರ್ಘಾವಧಿ ರೋಗಗಳು ಏನಾದ್ರು ಒಂದು ಬರ್ತಾನೆ ಇರ್ತದಪ್ಪ. ಎಷ್ಟು ಹಾಸ್ಪಿಟ್ಲ್ ತಗೊಂಡು ತೋರಿಸ್ಲಿ ಇವ್ರಿಗೆ, ಒಂದಲ್ಲ ಒಂದು ಕಾಯಿಲೆ, ಒಂದು ತಪ್ಪಿದ್ರೆ ಇನ್ನೊಂದು ಕಾಯಿಲೆ. ಯಾಕೆ ಹೇಳಿ? ಒಳಗಡೆನೂ ಕೆಟ್ಟೋಗಿದೆ, ಹೊರಗಡೆನೂ ಕೆಟ್ಟೋಗಿದೆ. ಏನು ಮಾಡ್ತೀರಿ ನೋಡಿ? ಈ ಥರ ಎಲ್ಲ ದೈಹಿಕ ಸಾಮರ್ಥ್ಯವನ್ನು ನಾವು ಅಳತೆ ಮಾಡಬೇಕು ಅಂದಾಗ ನಮ್ಮ ಲಗ್ನ ಭಾವ ಅಂತಕ್ಕಂಥದ್ದು, ಲಗ್ನಾಧಿಪತಿ ಅಂತಕ್ಕಂಥದ್ದು ಒಂದಕ್ಕೊಂದು ಪೂರಕವಾಗಿದ್ದು, ಪುಣ್ಯ ಗ್ರಹಗಳ ಒಂದು ಸಮಾಗಮ ಆಗಿದ್ದು, ಅಥವಾ ಪುಣ್ಯ ಗ್ರಹಗಳಿಂದ ಸ್ಥಾನವನ್ನು ತುಂಬಿಕೊಂಡಿದ್ರೆ ನೀವು ಏನು ಯೋಚನೆ ಮಾಡಬೇಕಾಗಿಲ್ಲ. ಆದರೆ ಒಂದು ಸ್ವಲ್ಪ ಏನೋ ವ್ಯತ್ಯಾಸ ಆಯಿತು ಅಂತಂದರೆ ಅಷ್ಟೇ. ನೋಡಿ, ಒಬ್ಬ ಮನುಷ್ಯನ ದೈಹಿಕ ಸಾಮರ್ಥ್ಯ, ಒಳ ಸಾಮರ್ಥ್ಯ ಮತ್ತು ಹೊರ ಸಾಮರ್ಥ್ಯ ಇವು ಬಹಳ ಬಲಿಷ್ಠವಾಗಿದ್ದಾಗ ವ್ಯಕ್ತಿ ಎಂಥದ್ದೇ ವೈರಸ್, ಎಂಥದ್ದೇ ಕರೋನಾ, ಇಂಥ 100 ವೈರಸ್ಗಳು ಬಂದರೂ ಕೂಡ ಏನು ಮಾಡ್ಕೊಳಕ್ಕಾಗಲ್ಲ. ಯಾಕಂದರೆ ಇದು ಗ್ರಹಗಳ ಪ್ರಭಾವ, ಇದು ನೈಸರ್ಗಿಕವಾಗಿ ಬಂದಂತಹ ಗ್ರಹ ಪ್ರಭಾವ, ಗ್ರಹ ಶಕ್ತಿ ಅಂದರೆ ತಪ್ಪಾಗಲಾರ್ದು. ಎಷ್ಟು ಜನ ಇದನ್ನು ಕೇಳ್ಕೊಂಬಂದಿದ್ದೀರಿ, ಎಷ್ಟು ಜನ ಪಡ್ಕೊಂಬಂದಿದ್ದೀರಿ ನೋಡ್ಕೋಬೇಕು. ಅದಕ್ಕೆ ಲಗ್ನ ಭಾವ, ಲಗ್ನಾಧಿಪತಿ ಇವೆರಡರ ವ್ಯತ್ಯಾಸಗಳನ್ನ ನಾನು ಇಂದಿನ ಭಾಗದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈಗ ಅನಾರೋಗ್ಯಕ್ಕೆ ಈಡಾಗ್ತಕ್ಕಂಥ ಮತ್ತೊಂದು ಭಾಗ್ಯ ಅಥವಾ ಮತ್ತೊಂದು ಭಾಗ ಯಾವುದು ಅಂತಂದರೆ ಅದು 6ನೇ ಮನೆ. ಭಾಳ ಜನಕ್ಕೆ ಇದು ಗೊತ್ತಿದೆ, ಆದರೂ ಕೂಡ ನೋಡೋಣ, ರೋಗ ಬಂದ ನೋಡ್ಕೊಳ್ಳೋಣ ಬಿಡಿ, ಇವಾಗ ತಲೆ ಕೆಡಿಸ್ಕೋಬೇಕು ಅನ್ನೋ ಲೆಕ್ಕಾಚಾರದಲ್ಲೇ ಇರ್ತಿರೋ ಹೊರತು ನೋಡಿ, ವ್ಯವಸ್ಥೆ ಅವ್ಯವಸ್ಥೆ ಆಗೋಗಿದೆ. ಆದರೆ ನಾವು ಮಾಡ್ಕೊಳ್ತಕ್ಕಂಥ ಮುಂಜಾಗ್ರತಾ ಕ್ರಮಗಳು ಏನೋದನ್ನು ನಮ್ಮ ಜಾತಕ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಕಾಲದೋಷ ಇದೆಯಾ ನೋಡ್ಕೊಳ್ಳಿ. ಅದ್ರ ಎಸ್ಪೆಷಲಿಗೆ ಈ 7.5 ಅಷ್ಟಮ ಶನಿ, ಜನ್ಮ ಶನಿ, ಭಾಗ್ಯ ಶನಿ, ಕಂಟಕ ಶನಿ ಇವೆಲ್ಲ ಬಹಳ ರೋಗಗಳನ್ನು ತರ್ತಕ್ಕಂಥ ಒಂದು ಟೈಮ್. ಅದಾದಮೇಲೆ 6ನೇ ಮನೆಯಲ್ಲಿ ಪಾಪಗ್ರಹಗಳಿದ್ರೆ, ಲಗ್ನಕ್ಕೆ ಲಗ್ನಾಧಿಪತಿ, ಅಧಿಪತಿಗೆ ಸಂಬಂಧಪಟ್ಟಂತಹ ಶತ್ರುಗ್ರಹ, ಪಾಪಗ್ರಹ ಏನಾದರೂ 6ನೇ ಮನೆಯಲ್ಲಿತ್ತು ಅಂದಾಗ ಒಂದಲ್ಲ ಆ ಪರ್ಟಿಕ್ಯುಲರ್ ಟೈಮಲ್ಲಿ ನೀವು ಯಾವುದಾದ್ರೂ ಒಂದು ರೋಗ ಬಾಧೆಗಳಿಗೆ ಒಳಗಾಗ್ತೀರಿ. ಇದು 2 ಆಯ್ತಾ.
ಮೂರನೇ ರೋಗ ಬಾಧೆ ಸಂಬಂಧಪಟ್ಟದ್ದು ಯಾವುದು ಅಂತಂದರೆ 8ನೇ ಮನೆ, ಅಷ್ಟಮ ಸ್ಥಾನ ಅಂತ ಕರಿತೀವಿ. ಅಷ್ಟಮ ಸ್ಥಾನ ಅಂದರೆ ಮನುಷ್ಯನ ಆಯಸ್ಸನ್ನ ಅಳತೆ ಮಾಡ್ತಕ್ಕಂಥದ್ದು. ಆ ಅಷ್ಟಮ ಸ್ಥಾನದಲ್ಲಿ ಮನುಷ್ಯನ ಆಯಸ್ಸನ್ನು ಪ್ರತಿನಿಧಿಸ್ತಕ್ಕಂಥ ಗ್ರಹ ಯಾವುದು ಅಂತ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಅದು ಪಾಪಗ್ರಹಗಳಿಂದ ಕೂಡಿದರೆ ಆಯುಸ್ಸಿಗೆ ಕಂಟಕ. ಅಥವಾ ಇನ್ನೊಂದು ಮುಖ್ಯವಾದ ಕಾರಣ, ನಮ್ಮಲ್ಲಿ ಇರತಕ್ಕಂತಹ ಏನು ಹೇಳ್ತೀರಿ, ಒಂದು ಸೋಂಬೇರಿತನ, ಆಲಸ್ಯತನ, ನೆಗ್ಲಿಜೆನ್ಸಿ. ನೋಡೋಣ ಬಿಡು, ನಾನು ಗಟ್ಟಿಮುಟ್ಟಾಗಿದ್ದೀನಿ, ನನಗೇನು ಆಗಲ್ಲ, ಈ ಥರ ಒಂದು ನಿರ್ಲಕ್ಷ್ಯತನ, ಇವೆಲ್ಲ ನಮ್ಮಲ್ಲಿ ಮನೆ ಮಾಡ್ಕೊಂಡಿದ್ದಾಗ ಯಾವಾಗ ಏನು ಎತ್ತ ಯಾಕೆ ಬರುತ್ತೆ ನಮಗೆ ಗೊತ್ತೇ ಆಗೋದಿಲ್ಲ. ಅದಕ್ಕೆ ಬಿಸಿ ಬಿಸಿ ಯುವಕರು ಹೋಗ್ತಾ ಇದ್ದಾರೆ, ಜಿಮ್ ಬಾಡಿಗಳೆಲ್ಲ ಹೋಗ್ತಾ ಇದ್ದೇವೆ ಅಂತಂದರೆ ಅರ್ಥ ಮಾಡ್ಕೋಬೇಕು, ಡಾಕ್ಟ್ರುಗಳೇ ಸಾಯ್ತಿದ್ದ ಅರ್ಥ ಮಾಡ್ಕೋಬೇಕು. ಇವೆಲ್ಲ ಯೋಚನೆ ಮಾಡಿ, ನಾವು ಹೇಳ್ತಾ ಇರೋದು ಸತ್ಯವಾ ಇಲ್ಲೋ ಅಂತಕ್ಕಂಥ ಯೋಚನೆ ಮಾಡಿ. ಅದರಿಂದ ಲಗ್ನ ಭಾವ, ಲಗ್ನಾಧಿಪತಿ, 6ನೇ ಮನೆ, 8ನೇ ಮನೆ, ಇದಿಷ್ಟು ನೋಡ್ಕೊಂಡು ಬಿಟ್ರೆ ನೀವು ಗೆದ್ದಂಗೆ. ಯಾಕಂದರೆ ಇದ್ರ ಒಳಗಡೆ ಅಡಗಿದೆ ನಮ್ಮ ಒಂದು ದೈಹಿಕ ಸ್ಥಿತಿ, ಮಾನಸಿಕ ಸ್ಥಿತಿ, ರೋಗ ನಿರೋಧಕ ಶಕ್ತಿ. ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ಅದ್ಭುತವಾದ ವಿಷಯದ ಬಗ್ಗೆ ಬರ್ತೀನಿ. ವೆಯ್ಟ್ ಮಾಡ್ತಾರೆ. ಥ್ಯಾಂಕ್ ಯು.